ಇವತ್ತಿನ ವಿಡಿಯೋದಲ್ಲಿ ನಾನು ಕಾಳುಮೆಣಸು ಅಂದರೆ ಪೆಪ್ಪರ್ ಕುಯ್ಯೋದು ಹೇಗೆ ಮತ್ತು ಅದನ್ನು ತಂದು ಗೆರೆ ಬೇರೆ ಕಾಳು ಬೇರೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ಅಡಿಕೆ ಮರಕ್ಕೆ ಹಬ್ಬಿರುವ ಕಾಳುಮೆಣಸಿನ ಬಳ್ಳಿಯನ್ನು ಹಗ್ಗ ಸಹಾಯದಿಂದ ಕಟ್ ಹಾಕ್ತಾ ಇದ್ದಾರೆ. ಕಾಳುಮೆಣಸು ಕುಯ್ಯುವಾಗ ಹಿಂದೆ ಬಿದಿರಿನ ಏಣಿ ಸಹಾಯದಿಂದ ಕುಯ್ತಾ ಇದ್ರು. ಈಗ ಅಲ್ಯೂಮಿನಿಯಂ ಏಣಿ ಬಂದಿದೆ, ಅದರ ಸಹಾಯದಿಂದ ಮರ ಹತ್ತಿ ಕಾಳುಮೆಣಸುಗಳನ್ನು ಕುಯ್ತಾ ಇದ್ದಾರೆ. ಬೆನ್ನಿನ ಹಿಂದ್ಗಡೆ ಚೀಲವನ್ನು ಕಟ್ಕೊಂಡಿರ್ತಾರೆ, ಕುಯ್ದು ಅದಕ್ಕೆ ಹಾಕ್ಕೊಳ್ತಾರೆ. ಕಾಫಿ ತೋಟದಲ್ಲಿ ಕಾಡು ಮರಗಳಿಗೆ ಮೆಣಸಿನ ಬಳ್ಳಿಗಳನ್ನು ಹಬ್ಸಿರ್ತಾರೆ. ಕಾಳುಮೆಣಸನ್ನು ಕುಯ್ದು ಮನೆಗೆ ತಂದಾಗಿದೆ. ಅದರಲ್ಲಿ ಒಣಗಿದ ಕಾಳು ಇದೆ, ಹಸಿ ಕಾಳು ಇದೆ. ಇದನ್ನು ಮಿಷನಿಗೆ ಹಾಕೋಬೇಕು. ಅದರಲ್ಲಿ ಕಾಳು ಗೆರೆ ಬೇರೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದು ಕಾಳುಮೆಣಸು ಬಿಡಿಸುವ ಮಿಷನ್ನು. ಇಲ್ಲಿ ಕಾಳುಮೆಣಸಿನ ಗೆರೆಗಳನ್ನು ಹಾಕಬೇಕು. ಅದು ಬಿಡಿಸಿ ಇಲ್ಲಿ ಹೊರಗೆ ಬರುತ್ತೆ. ಕಾಳು ಬಿಡಿಸಿ ಆದಮೇಲೆ ಇಲ್ಲಿ ಗೆರೆಗಳು ಈ ಥರ ವೇಸ್ಟ್ ಹೊರಗೆ ಬರುತ್ತೆ. ಮತ್ತು ಹೀಗೆ ಕ್ಲೋಸ್ ಮಾಡಿ ಮತ್ತು ಗೆರೆಗಳನ್ನು ಇಲ್ಲಿ ಹಾಕಬೇಕು. ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಕಾಳುಮೆಣಸು ಗೆರೆಗಳನ್ನು ಹೀಗೆ ಮೇಲಿಂದ ಸ್ವಲ್ಪವೇ ಹಾಕ್ತಾ ಬರಬೇಕು. ಒಂದು ಸುತ್ತಿಗೆ ಒಂದು ಬುಟ್ಟಿಯಷ್ಟು, ಫೈಬರ್ ಬುಟ್ಟಿಯಲ್ಲಿ ಒಂದು ಬುಟ್ಟಿಯಷ್ಟು ಹಾಕ್ಕೊಳ್ಬೋದು. ಗೆರೆಗಳನ್ನು ಹೀಗೆ ಮೇಲಿಂದ ಹಾಕಿದ ಮೇಲೆ ಕಾಳು ಇಲ್ಲಿ ಉದುರುತ್ತೆ. ಆಮೇಲೆ ಒಂದೆರಡು ನಿಮಿಷ ಹಾಗೆ ರನ್ ಆಗ್ಲಿಕ್ಕೆ ಬಿಡಬೇಕು. ಕ್ಲೀನಾಗಿ ಗೆರೆಗಳೆಲ್ಲ ಕಾಳುಗಳನ್ನು ಬಿಡುತ್ತೆ. ಆಮೇಲೆ ಇಲ್ಲಿ ತೆಗೆದ್ರೆ ವೇಸ್ಟ್ ಅಂದರೆ ಕಾಳು ಉದುರಿರುವ ಗೆರೆಗಳು ಹೊರಗೆ ತೆಗಿಬೋದು. ಕಾಳುಗಳು ಉದುರಿ ಆದಮೇಲೆ ಕಸ ಹೀಗೆ ಹೊರಗೆ ಬಂದಿರುತ್ತೆ. ಹೀಗೆ ಮಿಷನ್ಗೆ ಹಾಕಿ ಕಾಳುಮೆಣಸುಗಳನ್ನು ಬಿಡಿಸಿರೋದನ್ನು ಬಿಸಿಲಿನಲ್ಲಿ ಹರಗಿ 3 ದಿನ ಒಣಗಿಸ್ಬೇಕಾಗತ್ತೆ. ತೆಳ್ಳಗೆ ಹರಗಿ 3 ದಿನ ಒಣಗಿಸಿದ್ರೆ ಅದು ಒಣಗಿ ರೆಡಿ ಆಗುತ್ತೆ. ಅದರಲ್ಲಿ ಕಸ ಇರುತ್ತೆ. ಕಸನ ತೆಗೆದು ಕ್ಲೀನ್ ಮಾಡಿದ್ರೆ ಕಾಳುಮೆಣಸು ರೆಡಿ ಆಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ಕಾಳುಮೆಣಸು ಕುಯ್ಯೋದು, ಅದನ್ನು ಮಿಷನಿಗೆ ಹಾಕಿ ಬಿಡಿಸೋದು ಹಾಗೂ ಒಣಗಿಸೋದು, ಕಾಳುಮೆಣಸು ಹೇಗೆ ರೆಡಿ ಆಗುತ್ತೆ ಅಂತೆಲ್ಲ ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕು, ಶೇರು, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಪ್ಲೀಸ್ ಸಪೋರ್ಟ್ ಮಾಡಿ.